ಸಮಸ್ಯೆಗಳ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ನಿಮಗೆ ಅಡಿಕೆ ತೋಟದಲ್ಲಿ ಏಲಕ್ಕಿ ಮತ್ತೆ ಜಾಯಿಕಾಯಿನ ಬೆಳೆನ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದೀನಿ. ನೀವೇನಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮತ್ತೆ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಅಡಿಕೆಗೆ ಆಲ್ರೆಡಿ ಇವಾಗ ಮಾರ್ಕೆಟ್ ಬಿದೋಗ್ತಿದೆ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ದೀರಾ. ಸೊ ಅದ್ರ ಜೊತೆಗೆ ಅಡಿಕೆ ಒಳಗಡೆ ಇಂಟರ್ ಕ್ರಾಫ್ಟ್ ಆಗಿ ಬೇರೆ ಯಾವ್ದಾದ್ರು ಒಂದು ಉಪಬೆಳೆ ಆಗಿ ನೀವು ಮಾಡ್ಬೇಕಂತ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಅಂತ ಅನ್ಕೊಳ್ಳಿ. ಮಿಸ್ ಮಾಡ್ದಲೆ ಈ ವಿಡಿಯೋನ ಕಂಟಿನ್ಯೂ ನೋಡಿ. ಅಡಿಕೆ ಒಳಗಡೆ ಏಲಕ್ಕಿ ಮತ್ತೆ ಜಾಯಿಕಾಯಿನ ಯಾವ ತರ ಇಂಟರ್ ಕ್ರಾಫ್ಟ್ ಆಗಿ ಬೆಳಿಬಹುದು, ಅಡಿಕೆಯಿಂದ ಎಷ್ಟು ಆದಾಯ ಬರುತ್ತೆ, ಅದಕ್ಕಿಂತಲೂ 2 ಪಟ್ಟು ಜಾಸ್ತಿ ಆದಾಯನ ನಾವು ಏಲಕ್ಕಿ ಮತ್ತೆ ಜಾಯಿಕಾಯಿಂದ ಪಡ್ಕೊಬಹುದು ಸ್ನೇಹಿತರೆ. ಅಡಿಕೆ ತೋಟದಲ್ಲಿ ಏನಾದ್ರೂ 50 ರಿಂದ 60 ಭಾಗ ನೆರಳಿದೆ ಅಂತಂದ್ರೆ ಆರಾಮಾಗಿ ಈ ಬೆಳೆಗಳನ್ನ ನೀವು ಕೂಡ ಮಾಡಬಹುದು. ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಅಡಿಕೆ ಒಳಗಡೆ ನೀವೇನಾದ್ರೂ ಏಲಕ್ಕಿ ಮಾಡ್ಬೇಕು ಅಂತ ಇಟ್ಕೊಂಡಿದ್ರೆ ಸೊ ಏಲಕ್ಕಿನ ನೀವು 50 ಭಾಗ ನೆರಳಿದ್ರೆ ಆರಾಮಾಗಿ ಪ್ಲಾಂಟೇಶನ್ ಮಾಡಬಹುದು. ಅಡಿಕೆ ಸಾಲಲ್ಲಿ ಅಥವಾ 4 ಅಡಿಕೆ ಗಿಡ ಮಧ್ಯ ನೀವು ಆರಾಮಾಗಿ ಪ್ಲಾಂಟೇಶನ್ ಮಾಡಬಹುದು. ಅಡಿಕೆಗೆ 5 ವರ್ಷ ಆಗಿದ್ರೆ ಸಾಕು, ಅಲ್ಲಿ 50 ರಿಂದ 60 ಭಾಗ ನೆರಳು 80% ವರೆಗೂ ನಿಮಗೆ ಹ್ಯೂಮಿಡಿಟಿ ಪವರ್ ಜನರೇಟ್ ಆಗುತ್ತೆ ಸ್ನೇಹಿತರೆ. ಆರಾಮಾಗಿ ಅಡಿಕೆ ಗಿಡದ ಮಧ್ಯ ಅಡಿಕೆ ಸಾಲಲ್ಲಿ ಸೊ ನೀವು ಏಲಕ್ಕಿನ ಪ್ಲಾಂಟೇಶನ್ ಮಾಡಬಹುದು. ಅದರಲ್ಲೂ ಕೂಡ ನಲ್ಯಾಣಿ ಗ್ರೀನ್ ಗೋಲ್ಡ್ ಪ್ಲಾಂಟೇಶನ್ ಮಾಡೋದ್ರಿಂದ ಉತ್ತಮ ಇಳುವರಿನ ಗಳಿಸಬಹುದು ಮತ್ತೆ ಮಾರ್ಕೆಟ್ ಅಲ್ಲೂ ಕೂಡ ಉತ್ತಮ ವ್ಯಾಲ್ಯೂಯೇಷನ್ ಅದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ನೀವು ಇವತ್ತೇ ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿನ ಬೆಳೀರಿ. ಇದರ ಜೊತೆಗೆ ನೀವು ಅಡಿಕೆ ಒಳಗಡೆ ಏನಾದ್ರು ಜಾಯಿಕಾಯಿನ ಮಾಡ್ತೀರಾ ಅಂದ್ರೆ ನಮ್ಮ ಕೇರಳ ಶ್ರೀ ವೆರೈಟಿನ ನೀವು ಆರಾಮಾಗಿ ಪ್ಲಾಂಟೇಶನ್ ಮಾಡಿ ಉತ್ತಮ ಆದಾಯನ ಗಳಿಸಬಹುದು. ಇವತ್ತು ಕೇರಳ ಶ್ರೀ ರೆಡ್ ವೆರೈಟಿಗೆ ತುಂಬಾನೇ ಮಾರ್ಕೆಟಿಂಗ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಅಡಿಕೆ ತೋಟದಲ್ಲಿ ಯಾವುದೇ ರೀತಿಯ ರೋಗ ಇಲ್ದಲೆ ಝೀರೋ ಕಲ್ಟಿವೇಶನ್ ಒಳಗಡೆ ನೀವು ಆರಾಮಾಗಿ ಏಲಕ್ಕಿ ಜೊತೆಗೆ ನೀವು ಕೂಡ ಜಾಯಿಕಾಯಿನೂ ಕೂಡ ಬೆಳಿಬಹುದು. ನೀವು ನೋಡ್ತಾ ಇದ್ದೀರಾ ಜಾಯಿಕಾಯಿ ಗಿಡ ಯಾವ ತರ ಒಂದು ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಯಾವ ತರ ಅಡಿಕೆ ಒಳಗಡೆ ಹೊಂದಾಣಿಕೆ ಆಗುತ್ತೆ ಅನ್ನೋದು ಕೂಡ ನಾನು ತೋರಿಸ್ತಾ ಇರ್ತೀನಿ. ಸೊ ನೀವೇನಾದ್ರೂ ಜಾಯಿಕಾಯಿ ಮತ್ತೆ ಏಲಕ್ಕಿನ ಎರಡನ್ನೂ ಕೂಡ ನೀವು ಬೆಳಿತೀರಾ ಅಂತಂದ್ರೆ ನಿಮ್ಮ ತೋಟದಲ್ಲಿ ಎಷ್ಟು ಅಡಿಕೆ ಗಿಡ ಇರುತ್ತೆ ಅದರ ಅರ್ಧದಷ್ಟು ನಿಮಗೆ ಆರಾಮಾಗಿ ಜಾಯಿಕಾಯಿನ ಪ್ಲಾಂಟೇಶನ್ ಮಾಡಬಹುದು ಸ್ನೇಹಿತರೆ. ನಿಮ್ಮ ಹತ್ರ ಏನಾದ್ರು 1 ಎಕರೆ ಜಮೀನು ಇದೆ ಅಂತಂದ್ರೆ ಅಲ್ಲಿ 500 ರಿಂದ 600 ಅಡಿಕೆ ಗಿಡ ಹಾಕಿದಿರಾ ಅಂತಂದ್ರೆ 250 ರಿಂದ 260 ಗಿಡದವರೆಗೂ ನೀವು ಆರಾಮಾಗಿ ಜಾಯಿಕಾಯಿ ಗಿಡನ ಪ್ಲಾಂಟೇಶನ್ ಮಾಡಬಹುದು. ಅದ್ರ ಜೊತೆಗೆ ನೀವು ಅಡಿಕೆ ಮಧ್ಯ ಒಂದೊಂದು ಗ್ಯಾಪ್ ಕೊಟ್ಕೊಂಡು ಏಲಕ್ಕಿ ಮತ್ತೆ ಜಾಯಿಕಾಯಿನ ಎರಡೂ ಪ್ಲಾಂಟೇಶನ್ ಮಾಡೋದ್ರಿಂದ 250 ಜಾಯಿಕಾಯಿ 250 ಏಲಕ್ಕಿ ಗಿಡಗಳು ಕೂರಿಸಬಹುದು. ನೀವೇನಾದ್ರೂ ಅಡಿಕೆ ಮಧ್ಯದಲ್ಲಿ ನೀವು ಪ್ಲಾನ್ ಮಾಡ್ಕೊಂಡು ನೀಟಾಗಿ 2 ಗುಣಿನ ಮಾಡ್ಕೋತೀರಾ ಅಂತಂದ್ರೆ 600 ಏಲಕ್ಕಿ 600 ಅಡಿಕೆ 250 ಜಾಯಿಕಾಯಿನ ಪ್ಲಾಂಟೇಶನ್ ಮಾಡ್ಕೊಂಡು 5 ವರ್ಷದ ನಂತರ ಉತ್ತಮ ಇಳುವರಿನ ನೀವು ಜಾಯಿಕಾಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ನೀವು ಪ್ಲಾಂಟೇಶನ್ ಮಾಡಿ 18 ರಿಂದ 20 ತಿಂಗಳ ನಂತರ ಅಂದ್ರೆ ಸೊ 1.25 ವರ್ಷದ ಮೇಲೆ ನಿಮ್ಗೆ ಇಳುವರಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏಲಕ್ಕಿನಲ್ಲಿ. 2 ವರ್ಷದ ನಂತರ ಉತ್ತಮ ಇಳುವರಿನ ನೀವು ಆರಾಮಾಗಿ ಏಲಕ್ಕಿ ಮತ್ತೆ ಸೊ ಅಡಿಕೆಯಿಂದ ಗಳಿಸ್ತಾ ಇರಬಹುದು. ಆರಾಮಾಗಿ ನಿಮ್ಗೆ 5 ವರ್ಷ ಯಾವ ತರ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ. ಅದರಲ್ಲೂ ಕೂಡ ನಿಮ್ಗೆ ಜಾಯಿಕಾಯಿ ಕೂಡ ಯಾವುದೇ ರೀತಿ ರೋಗ ಇಲ್ದೇನೆ ಯಾವುದೇ ರೀತಿ ನಿಮ್ಗೆ ಜಾಸ್ತಿ ಕೆಲಸ ಇಲ್ದೇನೆ ಈಸಿಯಾಗಿ ನೀವು ಜಾಯಿಕಾಯಿನ ಅಡಿಕೆ ಒಳಗಡೆ ಬೆಳಿಬಹುದು ಸ್ನೇಹಿತರೆ. ಸ್ಪೈಸಿಸ್ ಆಗಿರೋದ್ರಿಂದ ಜಾಯಿಕಾಯಿ ಮತ್ತೆ ಏಲಕ್ಕಿ ಎರಡು ಕೂಡ ನಿಮ್ಗೆ ಒಂದೇ ಕಡೆ ಮಾರ್ಕೆಟಿಂಗ್ ಸಿಗುತ್ತೆ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾರ್ಕೆಟಿಂಗ್ ಮಾಡಬಹುದು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಕೂಡ ಇದಕ್ಕೆ ಸೊ ಆರಾಮಾಗಿ ನೀವು ನಿಮ್ಮ ಲೋಕಲ್ ಅಲ್ಲೂ ಕೂಡ ನಿಮ್ಮ ಅಂಗಡಿಗಳಿಗೆನೆ ಸೊ ಲೋಕಲ್ ಅಂಗಡಿಗಳಿಗೆ ನೀವು ಸೇಲ್ ನ ಮಾಡಬಹುದು. ಜೊತೆಗೆ ನೀವು ಸೇಲ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಾವೇ ಮುಂದೊಂದು ದಿವಸ ಬೈಬ್ಯಾಕ್ ಮಾಡೋ ಅಂತ ಒಂದು ಕಾನ್ಸೆಪ್ಟ್ ಕೂಡ ತರ್ತಾ ಇದೀವಿ. ಸೊ ಈ ವಿಡಿಯೋನ ನೀವೇ ಶೇರ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ನೀವು ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮ ಸುತ್ತಮುತ್ತ ಊರಲ್ಲಿ ಪ್ರತಿಯೊಬ್ರು ಏಲಕ್ಕಿ ಮತ್ತೆ ಜಾಯಿಕಾಯಿ ಬೆಳೆಗಾರರಾಗಿ ಸೊ ನೀವು ಕೂಡ ಎಲ್ಲರೂ ಬೆಳೀತಾ ಇದ್ರೆ ಮಾರ್ಕೆಟಿಂಗ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಇವತ್ತೇ ನೀವು ಕೂಡ ಕೇರಳ ಶ್ರೀ ವೆರೈಟಿ ಜಾಯಿಕಾಯಿ ಆಗಿರ್ಬೋದು, ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಗಿಡ ಆಗಿರ್ಬೋದು, ನೀವು ಕೂಡ ಇವತ್ತೇ ಬೆಳೀರಿ ಅಂತ ಹೇಳ್ತಾ ಈ ವಿಡಿಯೋ ತಿಳಿಸ್ತಾ ಇದೀನಿ. ಈ ವಿಡಿಯೋ ಏನಾದ್ರೂ ನೀವು ಹೊಸದಾಗಿ ನೋಡ್ತಾ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಇವತ್ತೇ ನೀವು ಕೂಡ ಏಲಕ್ಕಿ ಮತ್ತೆ ಜಾಯಿಕಾಯಿನ ಅಡಿಕೆ ಒಳಗಡೆ ಬೆಳೆ ಮಾಡಿ ನೀವು ಕೂಡ ಉತ್ತಮ ಆದಾಯನ ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ನಮಸ್ಕಾರ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿದ ಭೂತ, ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ